ಬಾಸಟಳ್ಳಿಯಿಂದ ಪಟ್ಟಣ ಪಂಚಾಯತಿ ಇಂದ ನಾವು ನಿಂತಿದ್ದೀವಿ. ನಮ್ಮ ಮನೆಯವರು ನಿಲ್ಸಿದ್ದೀವಿ. ರೇಣುಕಮ್ಮ ಅಂತ 13ನೇ ವಾರ್ಡು. ದಯವಿಟ್ಟು ಎಲ್ಲ ಈ ಮತದಾರರು ನಾವು ಕೆಲಸ ಮಾಡಿರೋದು ನೋಡಿ ಅವರು ಮತ ಹಾಕ್ತಾರೆ, ಆಶೀರ್ವಾದ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀವಿ. ನಾವು ಅವ್ರಿಗೆ ಈಗಾಗಲೇ ನಮ್ಮ ಶಾಸಕರು ವತಿಯಿಂದ ವೆಂಕಟರಮಣಯ್ಯವರು ಶಾಸಕರಾಗಿದ್ದಾಗ 2 ಪೀಡು ಆಗಿದ್ರು. ನಮ್ಮಲ್ಲಿ ಈಗ ಹೊಸ ಒಂದು ಹೈಸ್ಕೂಲು ಆಗಿದೆ. ಹೈಸ್ಕೂಲು ಜಾಗ ಅದು ಹಿಂದೆ ಗುಂಡ್ತೋಪಾಗಿತ್ತು. ಅದನ್ನ ಬಿಡಿಸ್ಕೊಟ್ರು ನಮ್ಗೆ. ಅದೊಂದು ಇದು ದಾನಿಗಳೇನೋ ಬಂದ್ರು, ಪಾಪ 14 ಕೋಟಿ ಹಾಕಿದ್ರು ಅಜಾಕ್ಸ್ ಕಂಪ್ನಿಯವರು. ಅದಕ್ಕೆ ಅಲ್ಲೆಲ್ಲ ಪಾಪ ಗುಡಿಸಲುಗಳು ಹಾಕೊಂಡಿದ್ರು. ಅವ್ರನ್ನೆಲ್ಲ ಬಿಡಿಸಿ ಪಕ್ಕಕ್ಕೆ ಅವ್ರ ಜಾಗ ಕೊಟ್ಟು ದಕ್ಷಿಣಕೇರಿ ಬದಲಿ ವ್ಯವಸ್ಥೆ ಮಾಡಿ, ಇನ್ನೂ ನಾವು ಆ ಜಾಗ ಸಿಕ್ಲಿಲ್ಲ, ಬೇರೆ ಸರ್ಕಾರಿ ಜಾಗ ಇದೆ, ಅದು ನೀವೆಲ್ಲ ತೋರಿಸ್ಕೊಡಿ, ನಾನು ಅದನ್ನ ಮಾಡಿಸ್ಕೊಡ್ತೀನಿ, ಅವ್ರ ಸೈಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಅವೆಲ್ಲ ನಾವು ಮುಂದೆ ನಾವೇನಾದ್ರೂ ಈಗ ಆದ್ರೆ ಗೆದ್ದು ಬಂದ್ರೆ ನಾವು ಅವೆಲ್ಲ ಮಾಡ್ತೀವಿ. ಅವ್ರಿಗೆ ಜಾಗ ವಸತಿಗೆ ಜಾಗ ಒದಗಿಸ್ಕೊಡ್ತೀವಿ. ಆಮೇಲೆ ಆ ಶಾಸಕರು ಮಾಡಿರೋದು ರಸ್ತೆ ಹೇಳ್ಬೇಕಾದ್ರೆ ಕಾಂಕ್ರೀಟ್ ರಸ್ತೆಗಳು ವೆಂಕಟರಮಣಯ್ಯವರು ಅವ್ರು ಶಾಸಕರಾಗಿದ್ದಾಗ ಇಡೀ ಗಣೇಶ್ ಕಂಡ್ ಏನಿದೆ ಹಿಂದೆ ಇವತ್ತೆಷ್ಟು ಮನೆಗಳಾಗಿದ್ದಾವೆ ಅಲ್ಲಿ ಪೂರ್ತಿ ಕಾಂಕ್ರೀಟ್ ರಸ್ತೆ ಅವೇ ಮಾಡ್ಕೊಟ್ಟಿದ್ವಿ. ನವೋದಯದಲ್ಲಿ ನಾನು ಹೋಗಿ ಕೇಳ್ಕೊಂಡು ಹಾಕ್ಸ್ಕೊಟ್ಟಿದ್ದೀನಿ ಮಕ್ಕಳಿಗೆಗೋಸ್ಕರ ಅಂದ್ಬಿಟ್ಟು. ಅಲ್ಲೂ ಕಾಂಕ್ರೀಟ್ ರಸ್ತೆ ಆಗಿದೆ. ಅಲ್ಲಿ 50 ಲಕ್ಷದ ರೂಪಾಯಿ ಇದು. ಇವತ್ತು ಅವರು ಅಲ್ಲಿ ಪ್ರಿನ್ಸಿಪಾಲ್ ಹೇಳ್ಕೊಂಡು ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಟ್ಟರು, ಇಲ್ಲಿ ಒಳ್ಳೆ ದಾರಿ ಇತ್ತು, ಕಾಂಕ್ರೀಟ್ ಹಾಕೊಟ್ರು ಅಂತೇಳಿ ಹೊಗಳ್ತಾರೆ. ನಮ್ಗೆ ಅಲ್ಲಿ ವೀರಪ್ಪ ಮೊಯ್ಲಿಯವ್ರದ್ದು ಒಂದು ಇದು ಮಾಡಿಕೊಟ್ವಿ, ಏನೋ ನಮ್ಮ ಕಡೆಯಿಂದ, ನಮ್ಮ ಕಾಂಗ್ರೆಸ್ ಪಕ್ಷದಿಂದ ವೀರಪ್ಪ ಮೊಯ್ಲಿಯವ್ರು ಇದಾಗಿದ್ದಾಗ ಒಂದು ಸಭಾಭವನ ಇವತ್ತು ಇದೆ, ಅಲ್ಲಿದೆ, ಎಂಟ್ರೆನ್ಸ್ಗೆ ಇದೆ, ಬೇಜಾನು ಇಲ್ಲಿಗೆ. ಆಮೇಲೆ ಕೊಲಂಬಿಯಿಂದ ಆಯ್ತಾ, ಕೊಲಂಬಿ ಹಿಂದೆ ನಾನು ತಾಲೂಕ್ ಪಂಚಾಯತ್, ನಮ್ಮ ಮನೆಯವರು ತಾಲೂಕ್ ಪಂಚಾಯತಿ ಆಗಿದ್ರು. ಅವಾಗ ಆ ಪೀಡಲ್ಲಿ ಸಾಕಷ್ಟು ಕೆಲಸಗಳು ಮಾಡಿದ್ದೆ ನಮ್ಮ ಬಾಸಟಳ್ಳಿ. ಒಂದು ಕೊಲಂಬಿ ಹಿಂದೆ ಅದು ತಿಪ್ಪಾಪುರ ಸರ್ವೆ ನಂಬರ್ ಬೇರೆ ಪಂಚಾಯತಿಗೆ ಸೇರಿತ್ತು. ಅವ್ರಿಗೆ ನೀರಿರ್ಲಿಲ್ಲ, ಪಾಪ ಮನೆಯವ್ರು ಕಟ್ಕೊಂಡಿದ್ರು. ನಮ್ಮ ಪಂಚಾಯತಿಯಿಂದ ನಾನೇ ಪೈಪ್ ಲೈನ್ ಹಾಕ್ಸಿ ಇವತ್ತು ಅಲ್ಲಿ ಹೋಗಿ ನೀವು ಜನಗಳನ್ನ ಕೇಳಬೇಕು, ನಾವು ಹೇಳ್ಕೋಬಾರ್ದು, ನಮ್ಗೆ ಹೇಳ್ಕೊಳಕ್ ಇಷ್ಟ ಇಲ್ಲ. ನಾವು ಮಾಡಿರೋ ಕೆಲಸನ ಜನ ಹೇಳ್ಬೇಕು, ಅದು ನನ್ನ ಆಸೆ. ಅಲ್ಲಿ ರಸ್ತೆ 10 ಲಕ್ಷ ರೂಪಾಯಿದು ಒಂದು ಸರಿ ರಸ್ತೆ ಮಾಡಿದ್ವಿ. ಒಂದು ಫಸ್ಟ್ ಏನು ರಸ್ತೆನೇ ಇರಲಿಲ್ಲ. ಆಮೇಲೆ ಇನ್ನೊಂದು ಆ ಕಡೆ ನಮ್ಮ ಮಾರಪ್ಪನವ್ರ ಕಡೆಯಿಂದ ಬೇರೆ ನಮ್ಮ ಪಕ್ಷದವರೇನೆ, ಅವರು ಮೆಂಬರು, ಅವ್ರ ಕಡೆಯಿಂದ ಇನ್ನೊಂದು ರಸ್ತೆ ಮಾಡಿಸ್ಕೊಟ್ವಿ. ಅಲ್ಲಿ ಬೇಜಾನ್ ಬೆಳವಣಿಗೆ ಆಗಿದೆ, ರಸ್ತೆಗಳು ಕಾಂಕ್ರೀಟ್. ಆಮೇಲೆ ಇಲ್ಲಿ ಮೇನ್ ರೋಡಿಂದ ಬಾಸಟಳ್ಳಿ ಮೇನ್ ರೋಡು ಪೆಟ್ರೋಲ್ ಬ್ಯಾಂಕಿಂದ ಕೊನೆ ಇದಕ್ಕೆ ಯಾವುದು ಪೆಟ್ರೋಲ್ ಯಾವುದು ಕೃಷ್ಣಪ್ಪ ಲೇಔಟಲ್ಲಿ ಪೂರ್ತಿ ಸ್ಟ್ರೈಟು ಫ್ಯಾಕ್ಟ್ರಿಗೆ ಲಿಂಕ್ ಸಿಗೋ ಥರ ಒಂದು ರಸ್ತೆ ನಮ್ಮ ಶಾಸಕರು ವತಿಯಿಂದ ಆಗಿದೆ. ಇವತ್ತು ಅಷ್ಟೇ ಅವರು ಮಾಡಿರೋರೇನೆ ಇವತ್ತು ಅವರು ಲೇಔಟ್ನವರೇ ಹೇಳ್ತಾರೆ, ಕೃಷ್ಣಪ್ಪ ಅವರು ನಮ್ಮ ಪಾಪ ಶಾಸಕರು ಮಾಡಿಕೊಟ್ರು, ಫ್ಯಾಕ್ಟ್ರಿ ಲಿಂಕ್ ಕೊಟ್ಟರು, ನಮ್ಮ ಲೇಔಟ್ ಇಂದನೇ ರಸ್ತೆ ಕಾಂಕ್ರೀಟ್ ಹಾಕೊಟ್ರು ಅಂತ ಹೇಳ್ತಾರೆ. ಬೇಜಾನ್ ಈ ತರ ನಮ್ಮೂರಲ್ಲಿ ಕಾಂಕ್ರೀಟ್ ಅಂತ ಬಂದಿದ್ರೆ ನೋಡಿ, ಇಲ್ಲಿ ವಿಜಯನಗರದಲ್ಲಿ ನಾನು ಇವತ್ತು ಅಲ್ಲಿ ನಮ್ಮ ಅಭ್ಯರ್ಥಿಯಾಗಿ ನಮ್ಮ ಮನೆಯವ್ರು ನಿಲ್ಸಿದ್ವಿ. ಅಲ್ಲಿ ಎಲ್ಲರೂ ಹೇಳ್ತಾರೆ, ನಿಮ್ಮ ಕಾಲದಲ್ಲಿ ಕೆಲಸ ಆಗಿರೋದು ಈಗ ಏನೂ ಆಗಿಲ್ಲ. ವಿಜಯನಗರದಲ್ಲಿ ಕಾಂಕ್ರೀಟ್ ರಸ್ತೆಗಳು ಅಲ್ಲಿ ನಾನೇ 2 ಕಡೆನೂ ಹಾಕ್ಸ್ಕೊಟ್ಟಿದ್ದೀನಿ. ಒಂದು 10 ಲಕ್ಷದ ಒಂದು 15 ಲಕ್ಷ ರೂಪಾಯಿದು ಬಜೆಟ್ ಅಲ್ಲಿ ನಮ್ಮ ಇದರಿಂದ ಹಾಕ್ಸ್ಕೊಟ್ಟಿದ್ವಿ. ಇವತ್ತು ಜನ ಹೇಳ್ತಾರೆ, ನಾವು ಹೇಳ್ಬಾರ್ದು, ಹೇಳಿ ನೀವು ಹೋಗಿ, ನಾವು ಅಷ್ಟು. ಆಮೇಲೆ ಅಲ್ಲಿ ಬಿಸ್ಲರಿ ಪ್ಲಾಂಟ್ ಮಾಡಿಕೊಟ್ರು. ಇವತ್ತು ನಮ್ಮ ಶಾಸಕರು ಫೋಟೋ ಇತ್ತು ಆ ಜನಕ್ಕೆ, ವಿಜಯನಗರ ಕ್ಷೇತ್ರಕ್ಕೆ ವಾರ್ಡ್ ನಂಬರ್ 13 ಅಲ್ಲಿ ಬಿಸ್ಲರಿ ಪ್ಲಾಂಟ್ ಮಾಡಿಕೊಟ್ಟಿದ್ದಾರೆ. ಸಾಕಷ್ಟು ಕುಡಿಯೋ ನೀರು ಮತ್ತೊಂದು ಬೇರೆ ಕಡೆನೂ ಮಾಡಿದ್ದಾರೆ. ಎಲ್ಲ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ನಾವು ಅವ್ರನ್ನ ಹೊಗಳೋದಲ್ಲ, ಅವ್ರ ಕೆಲಸ ಇವತ್ತು ಎಲ್ಲರಿಗೂ ತೋರ್ಸ್ತಾ ಇದೆ, ಕಣ್ಣಲ್ಲಿ ಕಾಣ್ತಾ ಇದೆ. ನಾವು ಈಗ ಅದೇ ಕ್ಷೇತ್ರದಲ್ಲಿ ನಿಂತಿದ್ದೀವಿ. ಜನ ಆಶೀರ್ವಾದ ಮಾಡಬೇಕು ಅಂತ ನಮ್ಮ ಮನೆಯವರು ರೇಣುಕಮ್ಮ ಅಂತ 13ನೇ ವಾರ್ಡ್ ದಯಮಾಡಿ ಅಭ್ಯರ್ಥಿ ಆಗಿದ್ದಾರೆ. ಎಲ್ಲ ನಾವು ಅಲ್ಲಿ ಕೆಲಸ ಮಾಡಿದ್ದು ನಾನು ಹೇಳ್ಕೊಂಡು ನಾವು ಓಟ್ ಕೇಳ್ತಿದ್ವಿ. ಇಡೀ ದೊಡ್ಡಬಳ್ಳಾಪುರ ಬಾಸಟಳ್ಳಿ ತಾಲೂಕು ಬಾಸಟಳ್ಳಿಯಲ್ಲಿ ಏನಿದೆ ಎಲ್ಲ ಕಡೆ ಒಳ್ಳೆ ಕೆಲಸಗಳಾಗಿದೆ ಶಾಸಕರು. ನೀವು ಬಾಸಟಳ್ಳಿಗೆ ಸೇರಿದ್ರು, ತುಂಬಾ ವರ್ಷದಿಂದ ಇಲ್ಲೇ ವಾಸ ಮಾಡ್ತೀರಾ, ನೀವು ನೋಡಿದಂಗೆ ಏನ್ ಸಮಸ್ಯೆಗಳು? ಈಗ ಏನಾಗಿದೆ ಅಂದ್ರೆ ಎಲ್ಲ ಹೊಸದು, ಎಲ್ಲ ಚರಂಡಿಗಳು ಏನು ಇನ್ನರ್ ಸ್ಯಾನಿಟರಿ ಇದ್ವಲ್ಲ, ಅವು ಮಾಡಿದ್ವಿ. ನಮ್ಮ ಸಂಸ್ಥೆ ಒಂದು ಇದು ಮಾಡ್ಕೊಂಡು ನಾವು ಸಂಘ ಮಾಡ್ಕೊಂಡು ಮಾಡಿದ್ವಿ ನಮ್ಮೂರಲ್ಲಿ ಎಲ್ಲ. ಈಗ ಬಂದ್ಮೇಲೆ ಈಗ ಸ್ವಲ್ಪ ಹಣ ಬಂತು, ಅದರಿಂದ ಸ್ವಲ್ಪ ಅದನ್ನೆಲ್ಲ ಮತ್ತೆ ಓಪನ್ ಮಾಡಿಸಿ ಅದನ್ನ ರೆಡಿ ಮಾಡಿಸ್ತಾ ಇದ್ದೀವಿ. ಅದೆಲ್ಲ ಓಪನ್ ಆಗಿ ಈಚೆಗೆ ಬರ್ತಿತ್ತು, ಅದನ್ನೆಲ್ಲ ಪ್ಲೇಟ್ಗಳು ಹಾಕ್ಸಿ ಮಾಡಿಕೊಡ್ತಾ ಇದ್ವಿ. ಇನ್ನೊಂದೇನು ಅಂದ್ರೆ ಕೊಲಂಬಿ ಹಿಂದೆ ಒಳಚರಂಡಿ ಅಧ್ವಾನ ಆಗ್ಬಿಟ್ಟಿದೆ, ಅದೊಂದು ಫಸ್ಟ್ ಮಾಡಬೇಕು. ಆಮೇಲೆ ಈ ಕಡೆ ನೀರಿಲ್ಲ, ಇಲ್ಲಿ ರೈಲ್ವೆ ಲೈನಿಂದ ಆ ಕಡೆ ನಮ್ಮ ಬಾಸಟಳ್ಳಿಗೆ ಸೇರ್ತದೆ, ಅಲ್ಲಿ ಸಾಕಷ್ಟು ಮನೆಗಳಾಗಿದೆ, ಅಲ್ಲಿ ನೀರಿಲ್ಲ. ಈಗ ಫಸ್ಟ್ ಅದು ನಾನು
ಅಥವಾ ದೇವರ ಆಶೀರ್ವಾದ ಗೆದ್ರೆ ನಾನು ಫಸ್ಟ್ ಅಲ್ಲಿ ಹೇಳಿದ್ದೀನಿ, ನಾನು ನೀರು ಬೋರ್ ಹಾಕ್ಸ್ಕೊಡ್ತೀನಿ ಅಂತ ಹೇಳಿದ್ದೀನಿ, ಅವ್ರಿಗೆ ನೀರು ಕೊಡ್ತೀನಿ. ಇಷ್ಟು ಕೆಲಸಗಳು ಇನ್ನೂ ಇದಾವೆ, ಕೆಲಸಗಳಿದಾವೆ. ಅವೆಲ್ಲ ಅಭಿವೃದ್ಧಿ ಆಗ್ತಾ ಇದೆ. ಯಾಕಂದ್ರೆ ನಮ್ದು ಈಗ ಪಟ್ಟಣ ಪಂಚಾಯತ್ ಅಪ್ಗ್ರೇಡ್ ಆಗಿರೋದ್ರಿಂದ ಸಾಕಷ್ಟು ಕೆಲಸಗಳು ಮಾಡೋಕ್ಕೆ ನಮಗೂ ಅವಕಾಶ ಇರ್ತದೆ. ಜನ ನಮ್ಮನ್ನ ಬಲಪಡಿಸಿ ಗೆಲ್ಸ್ಕೊಡ್ಬೇಕು, ಕಾಂಗ್ರೆಸ್ ಪಕ್ಷನ ಗೆಲ್ಸ್ಕೊಡ್ಬೇಕು. ನಾವು ಜನಗಳ ಸೇವೆ ಮಾಡೋಕ್ಕೆ ಅವಕಾಶ ಮಾಡ್ತೀವಿ ಅಂತ ನಾನು ಹೇಳ್ತೀನಿ.